ಇಲ್ಲ, ಅವರು ಇರೋದೇ ಹಂಗೆ, ಕಾಂಗ್ರೆಸ್ ಅವರು ಇರೋದೇ ಹಂಗೆ. ಅವ್ರು ಒಳ್ಳೆಯರು ಅಂತ ನಾವು ತಿಳ್ಕೊಂಡಿರೋದು ತಪ್ಪು. ಇವ್ರಿಗೆ ಏನಂದರೆ ಆಯಿಂದ ಹೆಸರಲ್ಲಿ, ಸಿದ್ದರಾಮಯ್ಯನ ಹೆಸರಲ್ಲಿ ಆಯಿಂದ ಹೆಸರುಗಳನ್ನು ಹೇಳಿಕೊಂಡು ಅವರಿಗೆ ಓಟ್ ಬೇಕು. ಈ ಡಿ ಕೆ ಶಿವಕುಮಾರದಿಂದ ನೋಟ್ ಬೇಕು. ಈ ಓಟು ನೋಟು ಎಲ್ಲವನ್ನು ಗಳಿಸ್ಕೊಂಡು ಈ ಮುಸಲ್ಮಾನರಿಗೆ ಭಾಳ ಅವಮಾನ ಮಾಡಿದ್ದಾರೆ. ದಲಿತರಿಗೆ ಕೂಡ ಅದೇ ಥರ ಅವಮಾನ ಮಾಡಿದ್ದಾರೆ. 2013ರಲ್ಲಿ ಪರಮೇಶ್ವರ್ ಪಾಪ ಅವ್ರ ಲೀಡರ್ಶಿಪ್ಪಲ್ಲಿ ಇಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ಅವ್ರಿಗೆ ಸಿ ಎಂ ಮಾಡೋಕ್ಕಾಯ್ತು, ಮಾಡಲಿಲ್ಲ. ಖರ್ಗೆ ಕೂಡ ಅದೇ ಥರ ಮೋಸ ಮಾಡಿದರು, ಬಸಲಿಂಗಪ್ಪನೇ ಮಾಡಿದರು. ಅದೇ ಥರ ಬಂದು ಅವರು ನಮ್ಮ ಎಲ್ಲ ದಲಿತ ಮುಖಂಡರುಗಳು ಕೂಡ ಮೋಸ ಮಾಡಿದ್ದಾರೆ. ಅದರಿಂದ ಮತದಾರರು, ಪ್ರಜ್ಞಾವಂತ ಮತದಾರರು ಯಾವುದೇ ಒಂದು ದುಡ್ಡಿಗಾಗಲಿ ಅಥವಾ ಒಂದು ಲಿಕ್ಕರ್ಗಾಗಲಿ, ಸೀರೆ ಕುಪ್ಸಾಗಾಗಲಿ ಯಾವುದೋ ಆಸೆ ಆಕಾಂಕ್ಷೆಗೆ ಆಸೆ ಪಡೆದಿರ ಏನಿವತ್ತು ಈ ವಜ್ರ ಗುರುತಲ್ಲಿ ನಿಂತಿರ್ತಕ್ಕ ಆದಿಲ್ ಬಾಷಾ ಅವರು ಇದ್ದಾರೆ, ಅವ್ರಿಗೆ ಓಟ್ ಕೊಡಬೇಕು. ಕಾಂಗ್ರೆಸ್ನಲ್ಲಿ ಯಾರು ಧ್ವನಿ ಎತ್ತರ ಧ್ವನಿ ಅಡಿಸ್ತಾ ಇದ್ದಾರೆ? ಅಲ್ಲ, ಅಂಥ ಕಡೆ ಇರಬಾರ್ದು. ಸ್ವಾಭಿಮಾನ ಇರ್ತಕ್ಕಂಥ ಮುಸಲ್ಮಾನರು, ದಲಿತರು ಆ ಕಡೆ ಇರಬಾರ್ದು. ಪರಮಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ, ನೀವು ಸತ್ತಿರಲೇ ಬದುಕಲಿ, ನಾನು ಸಾಯಲೇ ಬದುಕಲಿ, ಕಾಂಗ್ರೆಸ್ ಒಂದು ಉರಿತಕ್ಕಂಥ ಮನೆ ನನಗೆ ಭಾಳ ತೊಂದರೆ ಕೊಟ್ಟವ್ರು, ನಿಮ್ಮ ಪರವಾಗಿ ಹೋರಾಟ ಮಾಡೋವಾಗ ದಲಿತರು ಮುಸಲ್ಮಾನರು ಬ್ಯಾಕೊಡು, ಅವ್ರಿಗೆ ಓಟೇ ಹಾಕ್ಬೇಡಿ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ಗೂ ಬಿ ಜೆ ಪಿಗೂ ದಳಕ್ಕೆ ಏನು ಡಿಫ್ರೆನ್ಸ್ ಇಲ್ಲ. ಇವರೆಲ್ಲ ಅಣ್ಣ ತಮ್ಮದಿರು, ಅಂಗಡಿಗಳು ಬೇರೆ, ಜೆಂಡ ಬೇರೆ, ಅಜೆಂಡಾ ಒಂದೇ, ಯಥಾಸ್ಥಿತಿವಾದ. ಈ ದೇಶದಲ್ಲಿ ಬಡವನಾಗಿರಬೇಕು, ಶ್ರೀಮಂತರಾಗಿ ಮೆರಿತಾ ಇರಬೇಕು, ಜಾತೀಯತೆ ಇರಬೇಕು, ಧರ್ಮದ ಗಲಾಟೆ ನಡೀತಾ ಇರಬೇಕು. ಇವರು ಇದರಲ್ಲಿ ಬೆಂಕಿ ಕಾಸ್ಕೊಂಬೇಕಷ್ಟೇ. ಅದರಿಂದ ಮುಸಲ್ಮಾನರು ಇವತ್ತು ಯೋಚನೆ ಮಾಡಬೇಕು. ನಾಳೆ ದಿನ ನೀವುಗಳು ಯಾರೇ ಒಬ್ಬನಿಗೆ ಅವಮಾನ ಆದರೂ ಕೂಡ ಒಬ್ಬರ ಅಲ್ಲನಿಗಾದಂಗೆ, ಇಬ್ರಾಹಿಂ ಆದಂಗೆ, ಅದರಿಂದ ಪೈಗಂಬರಿಗಾದಂಗೆ ನೀವು ಮತವನ್ನು ಯಾವುದೇ ಕಾರಣದಿಂದ ಈ ಒಂದೇ ಸೈಡಲ್ಲಿ ಮಾತಾಡಬೇಕು. ನಾವು ಕೂಡ ದಲಿತರ ಮಟ್ಟನ ಮ್ಯಾಕ್ಸಿಮಮ್ ಕೊಡ್ಸೋಕ್ಕೆ ನಾವು ಯೋಚನೆ ಮಾಡ್ತಾ ಇದ್ದೀವಿ. ದಾವಣಗೆರೆ ಒಂದು ಟ್ರೆಂಡ್ ಶುರು ಮಾಡಿದೆ ಸರ್, ಕಾಂಗ್ರೆಸ್ ಇರೋದಕ್ಕೆ ಅಲ್ಪಸಂಖ್ಯಾತರು ಸುಭದ್ರವಾಗಿದ್ದಾರೆ, ಕಾಂಗ್ರೆಸ್ ಇಲ್ಲಾಂದ್ರೆ ಗಟ್ಟಿಯಾಗಿರ್ತಿದ್ದಿಲ್ಲ. ಇಲ್ಲ, ಅಲ್ಪಸಂಖ್ಯಾತರು ಏನು ಪ್ರೊಟೆಕ್ಟ್ ಮಾಡೇ ಇಲ್ಲ ಅವರು. ಇವಾಗ ಕೇಳಿ, 4% ರಿಸರ್ವೇಷನ್ ತೆಗೆದ್ರು ಬಿ ಜೆ ಪಿಯವರು. ಇವ್ರು ಬಂದ ತಕ್ಷಣ 24 ಗಂಟೆ ಮಾಡ್ತೀವಿ ಅಂತ ಹೇಳಿದರು, ಮ್ಯಾನಿಫೆಸ್ಟೋಲ್ಲಿ ಹೇಳಿದರು, ಎಲ್ಲ ಕಡೆ ಭಾಷಣ ಮಾಡಿದರು. ಇವಾಗ ಎಲ್ಲಿ 3 ವರ್ಷ ಆದರೂ ಕೂಡ 4% ಕೊಡಲೇ ಇಲ್ವಲ್ಲ. ಹೋಗಲಿ, ಈ ಟಿಪ್ಪು ಸುಲ್ತಾನ್ದು ಒಂದು ಇದು ಬರ್ತ್ಡೇ ಮಾಡೋಕ್ಕೆ ಪರ್ಮಿಷನ್ ಕೊಡ್ತಾ ಇಲ್ವಲ್ಲ ಎಲ್ಲಿನೂ. ಹಂಗಾರೆ ಯಾರು ಪರವಾಗಿದ್ದಾರೆ ಇವರು? ಇವತ್ತು ಮಂಗಳೂರಲ್ಲಿ ತಗೊಳ್ಳಿ, ಬಿ ಜೆ ಪಿ ಗೌರ್ಮೆಂಟ್ಗಿದ್ದಂಥ ಜಾಸ್ತಿ ಇವತ್ತು ಇನ್ನೊಂದು ದಂಗೆಗಳು ನಡೀತಾ ಇದೆ, ಅಲ್ಲಿ ದೌರ್ಜನ್ಯಗಳು, ಕೊಲೆಗಳು ಈ ಥರ ನಡೀತಾ ಇದೆ. ಹಾಗಾಗಿ ಸುಮ್ಮಗೆ ಮಾತಿನಲ್ಲಿ ಕಾಂಗ್ರೆಸ್ಸು ಓಟ್ ಬೇಕಷ್ಟೇ ಅವರಿಗೆ, ಮಾತಿನಲ್ಲಿ ದಲಿತರು ಓಟ್ ಬೇಕಷ್ಟೇ ಅವರಿಗೆ. ಅವ್ರ ಹಿತವನ್ನು ಇವರು ಯಾವತ್ತೂ ಕೂಡ ಕಾಪಾಡ್ತಾ ಇಲ್ಲ. 10,000 ಕೋಟಿ ರೂಪಾಯಿ ಕೊಡ್ತೀವಿ ಬಜೆಟಲ್ಲಿ ಅಂದರು. 3 ವರ್ಷದಲ್ಲಿ ಯಾವುದಲ್ಲಿ ಕೊಟ್ಟವ್ರೆ ಮುಸಲ್ಮಾನರಿಗೆ? ಬಜೆಟ್ನಲ್ಲಿ ಏನೂ ಕೊಟ್ಟಿಲ್ಲ. ಅದೇ ಥರ ದಲಿತರದು ಸುಮಾರು 27,000 ಕೋಟಿ 5 ಗ್ಯಾರಂಟಿಗಳು ತಗೊಂಡಿದ್ದಾರೆ. ಈಗ 15,000 ಕೋಟಿ ರೆಡಿ ಮಾಡಿದ 5 ಗ್ಯಾರಂಟಿಗಳಿಗೆ. ಇಲ್ಲ, ಅವರು ಏನಪ್ಪ ಆಗಿದೆ ಅಂತ ಹೇಳಿದ್ರೆ, ಅವರು ದನಿ ಇಲ್ದವ್ರು ಆಗಿ ಅವರೇ ಕಟ್ಕೊಂಡಿದ್ದಾರೆ. ಸ್ವಾಭಿಮಾನ ಇರ್ತಕ್ಕಂಥವ್ರು ಯಾರು ಕೂಡ ಕಾಂಗ್ರೆಸ್ಸಲ್ಲಿ SC STಗಳಾಗಲಿ ಮುಸಲ್ಮಾನರಾಗಲಿ ಇರಬಾರದು, ಹೊರಗಡೆ ಬರಬೇಕು. ಏನು ದೇಶದಲ್ಲಿ ಎಷ್ಟು 25 ಕೋಟಿ ಜನ ಮುಸಲ್ಮಾನರಿದ್ದೀರಿ, 40 ಕೋಟಿ ಜನ ದಲಿತರು ಇದ್ದೀರಿ. ನೀವು ದಲಿತರು ಮುಸಲ್ಮಾನರು ಒಂದಾದರೆ ನೀವು ದೇಶ ಆಳ್ಬೋದು, ರಾಜ್ಯ ಆಳ್ಬೋದು. ನಿಮ್ಮ ಜೊತೆಗೆ ಆಟೋಮೆಟಿಕ್ಕಾಗಿ ಬ್ಯಾಕ್ವರ್ಡ್ ಕ್ಯಾಸ್ಟು ಬರ್ತಾರೆ, ಅಪ್ಪರ್ ಕ್ಯಾಸ್ಟ್ ವೀಕರ್ಸು ಬರ್ತಾರೆ. ಆದರೆ ಒಂದು ಸೈಡ್ ಬರಬೇಕು. ಹಾಗಾಗಿ ಆ ಒಂದು ಪ್ರಯತ್ನವನ್ನು ಇವತ್ತು ಕರ್ನಾಟಕದಲ್ಲಿ ಇಬ್ರಾಹಿಂ ಸಾಹೇಬರು ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಇವತ್ತು ನವಕರ್ನಾಟಕ ಆಂದೋಲನ ವೇದಿಕೆ ಅಂತ ನಾವು ಮಾಡಿಕೊಂಡು ನೋಡಿ, ಇಬ್ರಾಹಿಂ ಅವ್ರಿಗೆ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಅವರು 50 ವರ್ಷ ರಾಜಕಾರಣ ಮಾಡಿರೋರು, ಅವರು ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಂಥವ್ರು, ಅವರು 28 ಏಜ್ಗೆ ಮಿನಿಸ್ಟರ್ ಆಗಿದ್ದಂಥವ್ರು. ಅವ್ರನ್ನ ವಿರೋಧ ಪಕ್ಷದ ನಾಯಕರು ಮಾಡಬೇಕು ಅಪರವಸಿಗೆ ಎಂದಾಗ ಅವ್ರಿಗೆ ಮಾಡಲಿಲ್ಲ. 4 ವರ್ಷ ಇತ್ತು ಪಾಪ ಇನ್ನೂ ಅವ್ರಿಗೆ MLC ಅಧಿಕಾರ ಬಿಟ್ಟು ವಾಪಸ್ ಬಂದರು. ಇವತ್ತು ಇವರು ಕೂಡ ಅಷ್ಟೇ, ಯಾರು ನಮ್ಮ ಮಿನಿಸ್ಟ್ರ್ ಏನಿದ್ದಾರೆ ಅವರು ಟಿಕೆಟ್ ಕೊಡ್ಬೇಕಂತ ಗಟ್ಟಿದ್ದರಿಂದ ಕೇಳಿದ್ರಿಂದ ಇವತ್ತು ಅವ್ರನ್ನ ನೀವು ಕ್ಯಾನ್ವಸ್ಗೆ ಬರಬೇಡ, ಬಂದಿಲ್ಲ ನಡೀತದೆ ಅಂತ ಮಾತಾಡ್ತಾರೆ. ಏನು ಲೆಕ್ಕಾಚಾರದ್ದು? ಗೌಡಾಳಿಕೆ, ಪಾಳ್ಯಗೆರಿತನ, ದುಡ್ಡಿನ ಮದ, ಅಹಂಕಾರ, ಇದನ್ನು ಮಟ್ಟ ಹಾಕಬೇಕಾದ್ರೆ ಓಟಿನ ಮುಖಾಂತರನೇ ಹಾಕಬೇಕು.